ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಎಷ್ಟು ಜನ ಅದನ್ನ ಪಾಲನೆ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟೋ ಜನ ಸರ್ಕಾರಿ ನೌಕರಸ್ಥರು ನಮ್ಮ ರಾಜ್ಯದಲ್ಲಿದ್ದಾರೆ. ಎಷ್ಟೋ ಜನ ಯುವಕರು ಸರ್ಕಾರಿ ಕೆಲಸಕ್ಕಾಗಿ ಪಡಬಾರದ ಕಷ್ಟವನ್ನ ಪಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಿ ನೌಕರಸ್ಥರು ಏನ್ ಮಾಡ್ತಾರೆ, ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಎಷ್ಟೋ ಜನ ಅದನ್ನ ದೇವರ ಕೆಲಸವೇ ಅಂತ ಹೇಳಿ, ಜನಸೇವೆಯ ಕೆಲಸವೇ ಅಂತ ಹೇಳಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ, ಜನರಿಗೆ ಒಳ್ಳೆ ಸೇವೆಯನ್ನು ಒದಗಿಸ್ತಾರೆ. ಆದ್ರೆ ಎಷ್ಟೋ ಜನ ಕಾಲಹರಣ ಮಾಡ್ತಾ ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡುವಂತಹ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗಾಗಿ ನೂತನ ಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಸರ್ಕಾರಿ ಕಚೇರಿಯಲ್ಲಿ ಎಲ್ಲಾ ನೌಕರಸ್ಥರು ಇರಬೇಕು ಅಂತ ಹೇಳಿ ಕರ್ತವ್ಯ ಆಪ್ನಲ್ಲಿ ಕೊಟ್ಟಿರುವಂತಹ ಆಪ್ನಲ್ಲಿ ಚೆಕ್ ಇನ್ ಮಾಡಬೇಕು. ಕೆಲಸ ಮುಗಿದ ನಂತರ ಸಂಜೆ ಚೆಕ್ಔಟ್ ಮಾಡಬೇಕು. ಅಂದ್ರೆ ತಂತ್ರಜ್ಞಾನದ ಮೂಲಕ ಏನು ಸೈನಿಂಗ್ ಸಿಸ್ಟಮ್ ಇದೆ ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಇದೇನು ಹೊಸ ಆದೇಶವಾ? ಈ ಹಿಂದೆ ಕೂಡ ಇತ್ತಲ್ವಾ? ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸಾಮಾನ್ಯವಾಗಿ ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಬರಬೇಕು ಅಂತ ಇತ್ತು. ಯಾಕೆ ಮತ್ತೆ ಇದೊಂದು ಆದೇಶವನ್ನು ಹೊರಡಿಸಿದ್ರು? ಯಾಕೆ ಅಂತ ಹೇಳಿದ್ರೆ, ಅವರು ಮನಗಂಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳು 10 ಗಂಟೆಗೆ ಬರುವವರು 11 ಗಂಟೆ 11:30 ಬರ್ತಾರೆ, ಸಂಜೆ ಮಾತ್ರ ಬೇಗ ಹೋಗ್ತಾರೆ. ಹಾಗಾಗಿ ಇಂತಹ ಎಲ್ಲ ಸಮಸ್ಯೆಗಳನ್ನು ಅವರು ಮನಗಂಡಿದ್ದಾರೆ. ಊಟ ಮಾಡಿದ ತಕ್ಷಣ ಕೂಡ ಕಾಲಹರಣ ಮಾಡುವಂಥದ್ದು, ಬೆಳಿಗ್ಗೆಯೂ ಕೂಡ ಬೇಗ ಬರದೇ ಇರುವಂಥದ್ದು, ಮತ್ತೆ ಖಾಸಗಿ ಕೆಲಸಗಳಿಗೆ ನಾನು ಅಲ್ಲಿ ಹೋಗ್ತೇನೆ ಇಲ್ಲಿ ಹೋಗ್ತೇನೆ, ಆ ಮೀಟಿಂಗ್ ಈ ಮೀಟಿಂಗ್ ಮೇಲಾಧಿಕಾರಿಗಳು ಕರೆದಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಕುಂಟು ನೆಪವನ್ನು ಹೇಳುವಂತಹ ಅಧಿಕಾರಿಗಳು ಬಹಳಷ್ಟು ಜನ ಇದ್ದಾರೆ. ಅದು ಸಾಮಾನ್ಯ ಗುಮಾಸ್ತಂದ ಹಿಡ್ಕೊಂಡು ದೊಡ್ಡ ಅಧಿಕಾರಿಯ ತನಕವೂ ಕೂಡ ಈ ರೀತಿಯಾಗಿ ಕಾಲಹರಣ ಮಾಡ್ತಾ ಬರೀ ಸಂಬಳಕ್ಕೋಸ್ಕರ ದುಡಿಯುವಂತಹ ಕೆಲಸಗಾರರು ಅಂದ್ರೆ ಸರ್ಕಾರಿ ನೌಕರಸ್ಥರು ಬಹಳಷ್ಟು ಜನ ಇದ್ದೇ ಇದ್ದಾರೆ. ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ಯಾರು ಈ ರೀತಿ ಮಾಡ್ತಾ ಇದ್ದಾರಲ್ವಾ ಅಂಥವರಿಗೆ. ಹಾಗಾಗಿ ಈ ಸಲ ಹಿಂದೆಯೂ ಕೂಡ ಇತ್ತು, ನೋಡೋಣ ಡಿ ಕೆ ಶಿವಕುಮಾರ್ ಅವರು ಹೊರಡಿಸುವಂಥ ಆದೇಶವನ್ನು ಎಷ್ಟು ಜನ ಪಾಲನೆ ಮಾಡ್ತಾರೆ, ಪಾಲನೆ ಮಾಡದಿದ್ದವರಿಗೆ ಏನು ಕ್ರಮಗಳನ್ನು ಕೈಗೊಳ್ತಾರೆ ಅಂತೇಳಿ ನೋಡೋಣ. ಒಟ್ಟಿನಲ್ಲಿ ಡಿ ಕೆ ಶಿ ಅವರು ಹೊರಡಿಸಿರುವಂಥ ಆದೇಶ ಸ್ವಾಗತಾರ್ಹ, ಮೆಚ್ಚುವಂಥದ್ದೇ. ಆದರೆ ಇದು ಪಾಲನೆ ಆಗಬೇಕು, ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತಾ ಇಲ್ವಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.